ಮದುವೆ ಆಗಿ 6 ವರ್ಷ ಆಯಿತು. ಗಂಡನ ಮನೇಲೆ. ಕಿರುಕುಳ ಅಂದರೆ ಏನಿಲ್ಲ, ಮಾಮೂಲಿ ಮದುವೆ ಮಾಡ್ಕೊಂಡು ಹೋದಾಗಿಂದ ಅದು ಇದು ಸಣ್ಣ ಪುಟ್ಟದ್ದು ಇರ್ತಾಯಿತ್ತು. ಲಾಸ್ಟ್ ಇಯರು ಮನೆಗೆ ಬಂದಿತ್ತು. ಅಲ್ಲಿ ಜಾಸ್ತಿ ನಂಗೆ ಇದಾಗಿದೆ, ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಬಂದಿತ್ತು. ಸೊ ಅಲ್ಲಿ ಎಲ್ಲ ಮಾಮೂಲಿ ಎಲ್ಲೋ ಸಂಸಾರದ್ದೆಲ್ಲ ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರಾಜಿ ಮಾಡಿಸ್ಬಿಟ್ಟು ಕಳಿಸಿದ್ರು. ಮತ್ತು ಡೆಲಿವರಿ 2ನೇ ಮಗು ಡೆಲಿವರಿಗಂತ ಮನೆಗೆ ಬಂದಿತ್ತು. ಡೆಲಿವರಿ ಮುಗಿಸ್ಕೊಂಡು ಅಲ್ಲಿ ಹೋದ್ಮೇಲೆ ಮತ್ತೆ ಮಾಮೂಲಿ ಅವ್ರದ್ದು ಜಗಳ ಸ್ಟಾರ್ಟ್ ಆಗಿಬಿಟ್ಟು ನಿನ್ನೆ ರೀಸೆಂಟಾಗಿ ಒಂದು 2 ದಿವಸದಿಂದ ಏನೋ ಜಗಳ ಆಯಿತು ಅಂತ ಬಂತು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಆ ಥರ ಅಕ್ಕಪಕ್ಕದವ್ರು ಹೇಳಿದ್ದು. ಜಗಳ ಅಂದರೆ ಮಾಮೂಲಿ ಸಣ್ಣ ಪುಟ್ಟದ್ದೇ. ಅದು ಇವಳು ಯಾವ ಥರ ತೊಗೊಂಡ್ಲೋ ಗೊತ್ತಿಲ್ಲ. ಮಾಮೂಲಿ ವರದಕ್ಷಿಣೆ ಅನ್ನೋದಕ್ಕಿಂತ ಏನು ತವ್ರ ಮನೆಗೆ ಹೋಗ್ಬಾರ್ದು ಅನ್ನೋರು ತುಂಬ ರಿಸ್ಟ್ರಿಕ್ಟ್ ಮಾಡೋರು. ತವ್ರ ಮನೆ ಅಲ್ಲೇ ಊರಲ್ಲಿದ್ದರೂ ಕೂಡ ತವ್ರ ಮನೆಗೆ ಹೋಗಬೇಡ ಅಂತ ಹೇಳ್ಬಿಟ್ಟು ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಅಡುಗೆ ವಿಚಾರದಲ್ಲಿ ಅಂದರೆ ಅವ್ರ ಅಜ್ಜಿ ಏನೋ ಸ್ವಲ್ಪ, ಅಂದರೆ ಹುಡುಗ ಅವ್ರ ಅಜ್ಜಿ ಅವರ ತಾಯಿಯವ್ರ ಅಮ್ಮಂದು ಸ್ವಲ್ಪ ಏನೋ ಕಿರುಕುಳ ಇತ್ತು ಅಂತ ಕೇಳಿಬಂತು. ಅಂದರೆ ಇದೇ ಮಾಮೂಲಿ ಸಣ್ಣ ಪುಟ್ಟದ ಮನೆಯಲ್ಲಿ ಕೆಲಸ ಅದು ಇದು ಅಂದ್ಕೊಂಡು, ಕೆಲಸ ಸರಿಯಾಗಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂದ್ಕೊಂಡು. ಅತ್ತೆ ಸೊಸೆ ಜಗಳ ಅಂತ ಏನು ಗೊತ್ತಿಲ್ಲ ಸರ್. ಒಟ್ಲಿ ರೀಸೆಂಟಾಗಿ ತಿಳಿದು ಬಂದಿದ್ದು ಮೊನ್ನೆ 2 ದಿನದ ಬ್ಯಾಕ್ ಏನೋ ಹುಣ್ಣಿಮೆ ಮೊನ್ನೆ ಗ್ರಹಣ ಆಯ್ತಲ್ಲ, ಅವತ್ತೇನೋ ಗಂಡ ಏನೋ ಹೊಡೆದು ಈಚೆ ಹಾಕಿದ್ನಂತೆ ತವ್ರ ಮನೆಗೆ ಹೋಗುವಂತ. ಇವಳು ಇಲ್ಲ, ನಾನು ತವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಾಳೆ. ಸೊ ರೀಸೆಂಟಾಗಿ ಒಂದು 4 ಡೇಸ್ ಬ್ಯಾಕ್ ನಮ್ಮ ಅಜ್ಜಿ ಹತ್ರ, ಅಂದರೆ ನಮ್ಮ ತಾಯಿಯವರಮ್ಮ ಅವ್ರಿಗೆ, ಆ ಹುಡುಗಿಗೆ ತಂದೆಯವರಮ್ಮ, ಆ ಅಜ್ಜಿ ಹತ್ರ ಹೇಳ್ಕೊಂಡಿರೋದು ಈ ಥರ ನನ್ನನ್ನು ಇದು ಮಾಡಿದರು ಅವತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿರೋದು ಅಜ್ಜಿ ಹತ್ರ. ಅದು ಗೊತ್ತಿಲ್ಲ ಸರ್. ನಾವು ಬೆಂಗಳೂರಲ್ಲಿ ಇರ್ತೀವಿ, ಆ್ಯಕ್ಚುಲಿ ಇಲ್ಲಿರೋದು ಗೊತ್ತಿಲ್ಲ ನಮಗೆ. ಆ್ಯಕ್ಚುಲಿ ಆಗಿದೆ ಸರ್. ಅದು ಎರಡು ಸತಿ ಆಗಿದೆ. ಅದು ರಾಜಿ ಸಂಧಾನ ಮಾಡಿಕೊಂಡು ಮನೆಗೆ ಬಂದು 1 ತಿಂಗಳು ನಾವು ತವ್ರ ಮನೇಲೇ ಇತ್ತು, ಅವರ ತಂದೆ ಮನೇಲಿ. ಆಮೇಲೆ ಮಾಮೂಲಿ ಸಣ್ಣ ಪುಟ್ಟದ್ದೆ ಅಲ್ವಾ, ಫ್ಯಾಮಿಲಿ ಡಿಸ್ಪೋಸಸ್ ಅಂತ ಹೇಳ್ಬಿಟ್ಟು ರಾಜಿ ಮಾಡಿ ಕಳಿಸಿದ್ವಿ. ಸಿಸ್ಟರ್ ಅಂದರೆ ನಮ್ಮ ಮಾಮನ ಮಗಳವರು, ಕಡಪಲಕೆರೆ, ಪಾವಗಡ ತಾಲೂಕು ಕಡಪಲಕೆರೆ. ಸಂತೋಷ್ ಅವ್ರದ್ದು ಅದೇ ಊರೇನೆ, ಬಟ್ ಅವರು ಇಲ್ಲ, ಅರೇಂಜ್ ಮ್ಯಾರೇಜ್ ಸರ್. ಅಲ್ಲೇ ಊರಲ್ಲೆಲ್ಲ ದೊಡ್ಡವರು ನೋಡ್ಬಿಟ್ಟು ಮಾಡಿರೋದು. ಒಂದೇ ಸಂಬಂಧ. ಕಾರಣ ಇವರೇ ಅಂತ ಹೇಳೋಕ್ಕಾಗಲ್ಲ. ಒಟ್ಲಿ ಅವರು 3 ಜನದಿಂದ ಸ್ವಲ್ಪ ಟಾರ್ಚರ್ ಇತ್ತು ಅಂತ ಕೇಳಿಬಂತು. ಗಂಡ, ಅವರತ್ತೆ, ಅವರಜ್ಜಿ. ಗಂಡ ಸಂತೋಷ್ ಕುಮಾರ್ ಅಂತ, ಅವರತ್ತೆ ಅಂಜಮ್ಮ, ಅಜ್ಜಿ ಹನುಮಕ್ಕ ಅಂತ. ಯಾರ್ದು? ಸಿಸ್ಟರ್ ಅವ್ರ ಮಾವ ಇಲ್ಲ. ಅವ್ರ ಮಾವ ಇಲ್ಲ. ಏನಾಗಿದೆ ಸರ್, ಏನು ಮಾತಾಡೋಕ್ಕಾಗ್ತಾಯಿಲ್ಲ. ನಾವು ಲಾಸಲ್ಲಿದ್ದೀವಿ. ನಮ್ಮ ಹುಡುಗಿ ಹೋಗಿದೆ ಈಗ ಏನು ಮಾತಾಡೋಕ್ಕಾಗಲ್ಲ. ಮಕ್ಕಳು ಅದೇನೆ, ನಮ್ಗೆ ನೋವಾಗ್ತಿರೋದು ಅದೇನೆ. ಇವಾಗ ಅಷ್ಟೊಂದು ನೋವಾಗಿರೋದ್ರಿಂದ ನಾವೇನು ಮಾತಾಡೋಕ್ಕೂ ಆಗಲ್ಲ. ಮಕ್ಕಳಿಗೆ, ಹುಡುಗನಿಗೆ 4 ವರ್ಷ ಈಗ, ಹುಡುಗಿಗೆ 1.5 ವರ್ಷ ಸರ್. ಏನೋ ದಿಕ್ಕೆ ತೋರಿಸ್ತಾ ಇಲ್ಲ ನಮಗಂತೂ. ನಿನ್ನೆಯಿಂದ ಮಾಡ್ಕೊಂಡಿದ್ದಾಳೆ ಅಂತಲೇ ನಂಬೋಕ್ಕಾಗ್ತಿಲ್ಲ ನಮ್ಗೆ. ಕಂಪ್ಲೇಂಟ್ ಆಗಿದೆ ಸರ್. ಕಂಪ್ಲೇಂಟ್ ಅದೇ ಮಾಮೂಲಿ ಕಿರುಕುಳಿಗೆ ಬೇಸತ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾಳೆ ಅಂತ ಮಾಡ್ಕೊಂಡಿದ್ವಿ. ಅದು ಮಾಡ್ಕೊಂಡಿದ್ದಾಳೆ ಅನ್ನೋದಕ್ಕಿಂತ ಯಾರು ಮಾಡಿದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಡೌಟು. ಅದನ್ನು ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆಗುತ್ತೆ. ಅಲ್ಲಿ ಅವರು ಸ್ಟೇಷನ್ಗಿದ್ದಾರೆ ಸರ್. ಆಲ್ರೆಡಿ ಅದೇ ಪಾವಗಡ ಸ್ಟೇಷನ್. ಕಿರಣ್ ಕುಮಾರ್ ಸರ್.